ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಭತ್ತ ಖರೀದಿ ಕೇಂದ್ರ ತೆರೆಯಲು ವಿಳಂಬ, ರಾಜ್ಯ ಸರ್ಕಾರದ ಧೋರಣೆಗೆ ವ್ಯಾಪಕ ಖಂಡನೆ. ಮಂಡ್ಯದಲ್ಲಿ ಕೃಷಿ ಮಂತ್ರಿ ಕಚೇರಿ ಎದುರು ಭತ್ತ ರಸ್ತೆಗೆ ಸುರಿದು ಪ್ರತಿಭಟನೆ. ಸುತ್ತೂರು ಜಾತ್ರಾ ರಥಕ್ಕೆ ಮಂಡ್ಯದಲ್ಲಿ ಭವ್ಯ ಸ್ವಾಗತ, ಜಿಲ್ಲಾಧಿಕಾರಿ ಮಂಡ್ಯ ಶಾಸಕರಿಂದ ವಿಶೇಷ ಪೂಜೆ, ಜಾತ್ರಾ ಉತ್ಸವ ಯಶಸ್ವಿಗೊಳಿಸಲು ಮನವಿ. ಡೆತ್ ಸ್ಪಾಟ್ ಆಗುತ್ತಿರುವ ಪಾಂಡುಪುರ ಪಟ್ಟಣ, ವಿಲ್ಲಿಂಗ್ ಸವಾರರಿಂದ ಅಪಘಾತ ಹೆಚ್ಚಳ, ವಿದ್ಯಾರ್ಥಿಗಳು ಪೋಷಕರಿಗೆ ಆತಂಕ. ಜನವರಿ 10ರಿಂದ ಕಟ್ಟು ಪದ್ಧತಿಯಂತೆ ನೀರು ಬಿಡುಗಡೆಗೆ ನಿರ್ಧಾರ, ಐಸಿಸಿ ಸಭೆಯ ನಂತರ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ, ರೈತರ ಜೊತೆ ನಾವಿದ್ದೇವೆ ಎಂಬ ಭರವಸೆ. ಸವಿತ ಸಮುದಾಯದ ಸಾಧಕರಿಗೆ ಅಭಿನಂದನೆ, ವಿದ್ಯಾರ್ಥಿಗಳಿಗೆ ಆತ್ಮೀಯ ಪ್ರತಿಭಾ ಪುರಸ್ಕಾರ, ಸಾಧನೆ ಮಾಡಿದ ನಂತರ ಜನ್ಮ ದಿನಾಚರಣೆ ಮಾಡಿ ಎಂದ ರವಿಕುಮಾರ್ ಗಣಿಗ. ಸಿದ್ದೇಗೌಡನ ದೊಡ್ಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ, ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಸ್ಥಾಪನೆ, ಸದ್ಬಳಕೆಗೆ ಉಪಾಧ್ಯಕ್ಷ ರಘುನಂದನ್ ಮನವಿ. ಭತ್ತ ಖರೀದಿ ಕೇಂದ್ರವನ್ನು ಶೀಘ್ರವಾಗಿ ತೆರೆಯದೆ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ಮತ್ತು ಜಿಲ್ಲಾಡಳಿತದ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಕೃಷಿ ಮಂತ್ರಿ ಕಚೇರಿ ಎದುರು ಭತ್ತವನ್ನು ರಸ್ತೆಗೆ ಸುರಿದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನವನ್ನು ಮಾಡಲಾಯಿತು. ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭತ್ತವನ್ನು ರಸ್ತೆಗೆ ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಭತ್ತ ಖರೀದಿ ಕೇಂದ್ರವನ್ನು ಶೀಘ್ರವಾಗಿ ತೆರೆಯಬೇಕು ಅಂತ ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಭತ್ತ ಖರೀದಿ ಕೇಂದ್ರವನ್ನು ಜನವರಿ ತಿಂಗಳು ಬಂದರೂ ತೆರೆಯದೆ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ. ಇವರ ವಿಳಂಬ ನೀತಿಗಳಿಂದ ದಲ್ಲಾಳಿಗಳು ಕ್ವಿಂಟಲ್ ಭತ್ತವನ್ನು 1800ರಿಂದ 2000ಕ್ಕೆ ಖರೀದಿ ಮಾಡುತ್ತಿದ್ದಾರೆ. 2300 ರೂಪಾಯಿ ಕ್ವಿಂಟಲ್ ಭತ್ತಕ್ಕೆ ಬೆಂಬಲ ಬೆಲೆ ನಿಗದಿಯಾಗಿದ್ದರೂ ಕನಿಷ್ಠ ದರದಲ್ಲಾದರೂ ದಲ್ಲಾಳಿಗಳು ಭತ್ತ ಖರೀದಿ ಮಾಡುತ್ತಿಲ್ಲ. ಈ ರೀತಿ ರೈತರ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಂಡು ಕೊಳ್ಳುವವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಜಿಲ್ಲಾಡಳಿತ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿದರು. ಭತ್ತ ಖರೀದಿ ಕೇಂದ್ರ ತೆರೆಯುವ ಮುನ್ನ ಖರೀದಿ ಕೇಂದ್ರದಿಂದ ಗೌಡನ್ಗಳಿಗೆ ಭತ್ತ ಸಾಗಿಸಲು ಟ್ರಾನ್ಸ್ಪೋರ್ಟ್ ಟೆಂಡರ್ ಕರೆದಿಲ್ಲ ಹಾಗೂ ಖರೀದಿಗೆ ಸಂಬಂಧಪಟ್ಟ ಸಾಫ್ಟ್ವೇರ್ ಸಹ ತಯಾರಿಸಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ರಾಜ್ಯ ಸರ್ಕಾರಕ್ಕೆ ಭತ್ತ ಖರೀದಿ ಮಾಡಿ ರೈತರಿಗೆ ಸಹಾಯ ಮಾಡುವ ಮನಸ್ಥಿತಿ ಇಲ್ಲವಾಗಿದೆ ಅಂತ ದೂರಿದರು. ಕೃಷಿ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿದ್ದರೂ ಸಹ ರೈತರ ಹಿತ ರಕ್ಷಣೆ ಮಾಡಲು ವಿಫಲಾಗಿದ್ದಾರೆ. ಇಂಥವರಿಂದ ನಮ್ಮ ಜಿಲ್ಲೆಗೆ ಕಳಂಕವಾಗಿದೆ ಎಂದು ಆರೋಪಿಸಿದ ಅವರು, ಕೇರಳದ ಎಡರಂಗ ಸರ್ಕಾರ ಭತ್ತ ಬೆಳೆಯಲು ರೈತರಿಗೆ 10,000 ರೂಪಾಯಿ ಪ್ರೋತ್ಸಾಹಧನ ಮತ್ತು ಕ್ವಿಂಟಲ್ ಭತ್ತಕ್ಕೆ ಬೆಂಬಲ ಬೆಲೆ ಜೊತೆಗೆ ಹೆಚ್ಚುವರಿಯಾಗಿ 800 ರೂಪಾಯಿಗಳನ್ನು ನೀಡುವುದರ ಮೂಲಕ 3,100 ರೂಪಾಯಿನಂತೆ ಖರೀದಿ ಮಾಡುತ್ತಿದೆ. ಈ ರೀತಿಯ ಇಚ್ಛಾಶಕ್ತಿ ರಾಜ್ಯ ಸರ್ಕಾರಕ್ಕೆ ಏಕೆ ಇಲ್ಲ ಅಂತ ಪ್ರಶ್ನೆ ಮಾಡಿದರು. ರೈತರು ಭತ್ತ ಬೆಳೆಯಲು ಮಾಡಿದ ಸಾಲಕ್ಕಾಗಿ ಕಟಾವು ಮತ್ತು ಇನ್ನಿತರ ವೆಚ್ಚಕ್ಕಾಗಿ ಮತ್ತು ಭತ್ತವನ್ನು ಶೇಖರಿಸಿಟ್ಟುಕೊಳ್ಳಲು ಸ್ಥಳದ ಅಭಾವದಿಂದಾಗಿ ಮಾರಾಟ ಮಾಡಲು ತರಾತುರಿಯಲ್ಲಿದ್ದಾರೆ. ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದ ಜಿಲ್ಲಾಡಳಿತ ಮತ್ತು ಸರ್ಕಾರ ಬೆಂಬಲ ಬೆಲೆಯಡಿ ಭತ್ತ ಖರೀದಿ ಮಾಡದೆ ರೈತರನ್ನು ವಂಚನೆ ಮಾಡುತ್ತಿದೆ ಅಂತ ದೂರಿದರು. ಸರ್, ಯಾವಾಗಲೂ ಭತ್ತ ಜೂನ್ ಜುಲೈನಲ್ಲಿ ನಾಟಿ ಮಾಡಿ ಅಕ್ಟೋಬರ್ ನವೆಂಬರ್ನಲ್ಲಿ ಕಟಾವಾಗ್ತದೆ. ಏನಾದರೂ ನೀರಿನ ಕೊರತೆಯಿಂದಾಗಿ 1 ತಿಂಗಳು ಮುಂದೆ ಹೋಯಿತು ಅಂತಂದರೆ ಅಕ್ಟೋಬರು ನವಂಬರ್ನಲ್ಲೇ ಭತ್ತ ಕಂಪ್ಲೀಟು ಕಟಾವಾಗಬೇಕು. ಆದರೆ ಇವಾಗ ಏನಾಗಿದೆ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ಬಹುತೇಕವಾಗಿ 90% ಭತ್ತ ಎಲ್ಲ ಅದನ್ನು ಒಕ್ಕಣೆ ಎಲ್ಲ ಮುಗಿದಿದೆ. ಇವಾಗ ತಮ್ಮೆಲ್ಲರೂ ಗೊತ್ತಿರುವಂಗೆನೇ ಭತ್ತವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾವಾಗಲೂ ಸಣ್ಣ ಸಣ್ಣ ಮನೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಭತ್ತವನ್ನು ಸಂಗ್ರಹಣ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಜೊತೆಗೆ ವ್ಯವಸಾಯ ಮಾಡಲಿಕ್ಕೋಸ್ಕರವಾಗಿ ಸಾಲ ಮಾಡಿರ್ತಾರೆ. ಇವತ್ತು ದುಬಾರಿಯಾದಂತಹ ಆಳನ ಕೂಲಿ ಇರ್ಬೋದು, ಯಂತ್ರಗಳ ಬಳಕೆಯಿಂದ ಇರ್ಬೋದು, ಅವ್ರಿಗೆ ಹಣ ಕೊಡಲಿಕ್ಕಾಗಿ ಭತ್ತವನ್ನು ಜಮೀನು ತವೇನೇ ಮಾರಾಟ ಮಾಡಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇವರು ನವಂಬರ್ನಲ್ಲೇ ಭತ್ತ ಖರೀದಿ ಕೇಂದ್ರ ತೆರೀಬೇಕಾಗಿತ್ತು. ಜನವರಿ ಬಂದ್ರೂ ಭತ್ತ ಖರೀದಿ ಕೇಂದ್ರವನ್ನು ತೆರೆದೇನೆ ಅವೈಜ್ಞಾನಿಕವಾದಂಥ ನೀತಿಗಳನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ. ಅದರಲ್ಲೂ ನಮ್ಮ ಜಿಲ್ಲೆಯ ಕೃಷಿ ಸಚಿವರಿಗೆ ಒಂದು ಸಾಮಾನ್ಯ ತಿಳುವಳಿಕೆ ಇರಬೇಕಾಗಿತ್ತು. ಯಾಕೆ ಅಂತಂದರೆ ಅವರು ರೈತರ ಮಕ್ಕಳು ಅಂತ ಹೇಳ್ಕೊಳ್ತಕ್ಕಂಥವ್ರು ಇಲ್ಲಿ ಯಾವಾಗ ಭತ್ತ ನಾಟಿ ಮಾಡ್ತಾರೆ, ಭತ್ತ ಕಟಾವಾಗುತ್ತೆ ಅಂತಕ್ಕಂಥ ಒಂದು ಸಾಮಾನ್ಯ ತಿಳುವಳಿಕೆ ಆಧಾರದ ಮೇಲೆ ಖರೀದಿ ಕೇಂದ್ರವನ್ನು ತೆರೀಲಿಕ್ಕೆ ಸರಿಯಾದಂಥ ಒಂದು ಗಮನ ಕೊಡಲಿಲ್ಲ. ಅವರು ಕೃಷಿ ಸಚಿವರಾಗಿ ವಿಫಲರಾಗಿದ್ದಾರೆ. ಅವರು ಕೃಷಿ ಕುಟುಂಬದ ಅನುಭವ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಕೂಡಲೇ ಶೀಘ್ರ ಭತ್ತ ಖರೀದಿ ಕೇಂದ್ರ ತೆರೆಯಬೇಕು. ಕ್ವಿಂಟಲ್ ಭತ್ತಕ್ಕೆ 3,000 ಬೆಂಬಲ ಬೆಲೆ ನೀಡಬೇಕು. ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಖರೀದಿ ಮಾಡುತ್ತಿರುವ ಖಾಸಗಿ ದಲ್ಲಾಳಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನೇತೃತ್ವವನ್ನು ಭರತರಾಜು, ಲಿಂಗರಾಜಮೂರ್ತಿ, ಮಹಾದೇವು, ರಾಮಣ್ಣ, ಶಿವಕುಮಾರ್, ಸತೀಶ್, ಚಿಕ್ಕಸ್ವಾಮಿ, ಕುಳ್ಳೇಗೌಡ ಸೇರಿದಂತೆ ಇನ್ನಿತರರು ವಹಿಸಿಕೊಂಡಿದ್ದರು. ಜನವರಿ 25ರಂದು ಮೈಸೂರಿನ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮಂಡ್ಯ ನಗರಕ್ಕೆ ಆಗಮಿಸಿದ ಪ್ರಚಾರ ರಥವನ್ನು ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಜಿಲ್ಲಾಡಳಿತದ ಪರವಾಗಿ ಡಾಕ್ಟರ್ ಕುಮಾರ್ ಅವರು, ಜಿಲ್ಲಾಧಿಕಾರಿಗಳು ಹಾಗೂ ಮಂಡ್ಯ ಕ್ಷೇತ್ರದ ಶಾಸಕರಾದ
ರವಿಕುಮಾರ್ ಗೌಡ ಗಣಿಗರ್ ಅವರು ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ರಥವನ್ನು ಬರಮಾಡಿಕೊಂಡರು. ಜೊತೆಗೆ ಸುತ್ತೂರು ರಥವನ್ನು ಯಶಸ್ವಿ ಮಾಡೋದಕ್ಕೆ ನಾಗರಿಕರು ಸಹಕರಿಸಬೇಕು ಅಥವಾ ಸುತ್ತೂರು ಮಠಕ್ಕೆ ಹೋಗಿ ಆ ಒಂದು ಸಂಭ್ರಮವನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಅವರು ಮನವಿಯನ್ನು ಮಾಡಿಕೊಂಡರು. ಜನವರಿ 25ರಂದು ಮೈಸೂರಿನ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮಂಡ್ಯ ನಗರಕ್ಕೆ ಆಗಮಿಸಿದ ಪ್ರಚಾರ ರಥವನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರ್ ಅವರ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮೈಸೂರಿನ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು ಪ್ರತಿಯೊಬ್ಬರು ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಸುತ್ತೂರು ಜಾತ್ರಾ ಮಹೋತ್ಸವದ ರಥ ಮಂಡ್ಯಕ್ಕೆ ಬಂದಿದೆ. ಇವತ್ತು ನಮ್ಮ ವೀರಶೈವ ಸಂಘದಿಂದ ಬಹಳ ಅದ್ದೂರಿಯಾಗಿ ಅದನ್ನು ಬರಮಾಡಿಕೊಂಡಿದ್ದೀವಿ. ಇವತ್ತು ಮಂಡ್ಯ ನಗರದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಇದು ಸಂಚರಿಸಿ ಸಾಯಂಕಾಲ ಶ್ರೀರಂಗಪಟ್ಟಣಕ್ಕೆ ಹೋಗ್ತದೆ. ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಬಹಳ ದೊಡ್ಡ ಜಾತ್ರೆ. ಸುತ್ತೂರು ಸ್ವಾಮೀಜಿಯವರು ಬಹಳ ಅದ್ದೂರಿಯಾಗಿ 6 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿರ್ತಾರೆ. ಕಳೆದ ವರ್ಷ ನಾನು ಹೋಗಿದ್ದೆ ಮತ್ತು ನಿನ್ನೆ ನನಗೂ ಕೂಡ ಆಹ್ವಾನ ಮಾಡಿದರೆ ನಾನು ಕೂಡ ಹೋಗ್ತೀನಿ. ಈ ಸಂದರ್ಭದಲ್ಲಿ ವೀರಶೈವ ಮುಖಂಡರಾದ ರಾಜಶೇಖರ್, ಶಿವಪ್ರಕಾಶ್, ಷಡಕ್ಷರಿ, ಮಂಜು, ಸೋಮಶೇಖರ್, ಆನಂದ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಪ್ರಚಾರ ರಥವು ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿತು. ಈ ಕ್ಷೇತ್ರದ ಇತರ ದೇವಾಲಯಗಳಲ್ಲಿಯೂ ಈ ಅವಧಿಯಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತವೆ. ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹ, ಕೃಷಿ ಮೇಳ, ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ, ವಿಜ್ಞಾನ ಮತ್ತು ವೈದ್ಯಕೀಯ ಮಾದರಿಗಳನ್ನು ಒಳಗೊಂಡ ಶೈಕ್ಷಣಿಕ ವಸ್ತು ಪ್ರದರ್ಶನಗಳಿರುವುದು ವಿಶೇಷ. ಪಾಂಡವಪುರ ಪಟ್ಟಣದ BGS ಶಾಲೆ ಮುಂಭಾಗ ಅತಿ ವೇಗದ ಪ್ರಯಾಣ ಹಾಗೂ ವಿಲ್ಲಿಂಗ್ ಸವಾರರ ಹಾವಳಿಯಿಂದ ಅಪಘಾತಗಳು ಹೆಚ್ಚಾಗುತ್ತಿದ್ದು ಪೋಷಕರು ಕೂಡ ಆತಂಕ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಂಡವಪುರ ಪಟ್ಟಣದ BGS ಎದುರುಗಡೆ KSRTC ಬಸ್ ಹೊರಟಲ್ಲಿ ಲೆಫ್ಟ್ ಬರ್ತದಲ್ಲ, ಅಲ್ಲಿ BGS ಸ್ಕೂಲ್ ಇರುವಂಥದ್ದು. ಅಲ್ಲಿ ವಿಲ್ಲಿಂಗ್ ಅಂತಂದರೆ ಕೆಲವು ಹಿಂಗೆ ಬೈಕ್ ಬಂದುಬಿಟ್ಟಿದ್ದಾವೆ. ಈಗ ಈ ಥರದ್ದೊಂದು ನಿಮಗೆ ಹೈಟೆಕ್ ಬೈಕ್ಗಳು ಅದನ್ನು ತಗೊಂಡು ಕೆಲವರು ಅಲ್ಲಿ ವಿಲ್ಲಿಂಗ್ ಸವಾರ ಶುರು ಮಾಡ್ತಾರಂತೆ. ವಾರಕ್ಕೆ 2 ರಿಂದ 3 ಅಪಘಾತಗಳು ಆ ಸ್ಪಾಟಲ್ಲಿ ಆಗ್ತಾಯಿದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಅಲ್ಲಿ ಮಕ್ಕಳೇ ಜಾಸ್ತಿ ಓಡಾಡ್ತವೆ, ಸ್ಟೂಡೆಂಟ್ಸ್ಗಳು. ಅದು ಒಂಥರ ಶೋಕಿ ಇದ್ದಂಗೆ ಇತ್ತೀಚಿನ ಯುವಕರಿಗೆ ಆ ಥರ ವಿಲ್ಲಿಂಗ್ ಅಂತ ಬೈಕ್ ಏನೋ ಬಂದಿದ್ದಾವಲ್ಲ, ಅದು ಭಾಳ ಅಪಘಾತವನ್ನು ಉಂಟು ಮಾಡುವಂಥ ಪರಿಸ್ಥಿತಿ. ಅವ್ರಿಗೆ ವಿದ್ಯಾರ್ಥಿಗಳಿದ್ದಾರೆ, ಪೋಷಕರಿದ್ದಾರೆ, ಅಲ್ಲಿ ಜನಸಂದಣಿ ಅನ್ನೋದು ಯಾವುದಿಲ್ಲ. ಅವರು ಆ ಬೈಕ್ ಇದನ್ನು ರೈಡ್ ಮಾಡುವಂಥ ಇದರಲ್ಲಿ ಟೇಕ್ ಆ ಬೈಕನ್ನು ವಿಲ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅತಿ ವೇಗಕ್ಕೆ ಬೈಕನ್ನು ತೆಗೆದುಕೊಂಡು ಹೋಗುವ ಒಂದು ಧಾವಂತದಲ್ಲಿ ಈ ಥರದೊಂದು ಅಪಘಾತಗಳಾಗ್ತಿದ್ದಾವಂತ ಸ್ಥಳೀಯರು ಆಪಾದನೆ ಮಾಡ್ತಿದ್ದಾರೆ. ಪುರಸಭೆ ಅಥವಾ ಸಂಬಂಧಿಸಿದವರು ಈ ಥರದೊಂದು ಪರಿಸ್ಥಿತಿಗೆ ಒಂದಿನ ನಿಯಂತ್ರಣ ಆಗಬೇಕಾಗ್ತದೆ, ಇಲ್ಲಾಂದರೆ ನಿರಂತರವಾಗಿ ಅಪಘಾತಗಳು ನಡೀತವೆ ಅಂತ ಸ್ಥಳೀಯರು ಆಪಾದನೆ ಮಾಡಿದ್ದಾರೆ. ಪಾಂಡವಪುರ ಪಟ್ಟಣದ BGS ಶಾಲೆ ಮುಂಭಾಗ ವೀಲಿಂಗ್ ಸವಾರರ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಅಪಘಾತಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದಾವೆ. ಶಾಲಾ ಆವರಣದಲ್ಲಿ ಪುಂಡು ಪೋಖರಿಗಳು ವೀಲಿಂಗ್ ಸವಾರಿ ಮಾಡುತ್ತಿರುವುದರಿಂದ ಇಲ್ಲಿ ವಾಹನಕ್ಕೆ ಬ್ರೇಕ್ ಹಾಕುವ ಪರಿಸ್ಥಿತಿಯೇ ಇಲ್ಲ. ವೇಗವಾಗಿ ವಾಹನಗಳನ್ನು ಸಂಚರಿಸುವುದರಿಂದ ಅಪಘಾತಗಳು ನಿರಂತರವಾಗಿ ಹೆಚ್ಚಾಗುತ್ತಿದ್ದಾವೆ. ಬುಧವಾರ ಕೂಡ ಇದೇ ರೀತಿ ವಾತಾವರಣ ಸೃಷ್ಟಿಯಾಗಿದ್ದು ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಸದ್ಯಕ್ಕೆ ಯಾರಿಗೂ ಕೂಡ ಪ್ರಾಣಾಪಾಯವಾಗಿಲ್ಲ. ಈ ಭಾಗದ ರಸ್ತೆಗೆ ಎಲ್ಲಿಯೂ ಕೂಡ ಹಂಪ್ಸ್ ಹಾಕಿಲ್ಲ. 4 ಕಡೆ ಕೂಡ ಹಂಪ್ಸ್ ಇಲ್ಲದಿರುವುದರಿಂದ ಸಾಕಷ್ಟು ಬಾರಿ ಅಪಘಾತಗಳು ಸಂಚರಿಸುತ್ತಿದ್ದಾವೆ. ಇದೇ ಜಾಗದಲ್ಲಿ ಹಿಂದೆಯೂ ಕೂಡ 4 ಬಾರಿ ಅಪಘಾತವಾಗಿದೆ. ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಪುರಸಭೆಯವರಿಗೆ ಮನವಿ ಮಾಡಿದರೂ ಕೂಡ ಯಾರೂ ಕೂಡ ಈ ಕಡೆ ಗಮನ ಹರಿಸಿಲ್ಲ. ಶಾಲಾ ಮಕ್ಕಳು ಈ ಭಾಗದಲ್ಲಿ ಹೆಚ್ಚಾಗಿ ತಿರುಗಾಡುತ್ತಿದ್ದು ವಾಹನಗಳ ಈ ಆರ್ಭಟಕ್ಕೆ ಪೋಷಕರು ಕೂಡ ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಿಸಿದವರು ಮುಂದಾದರೂ ಈ ಕಡೆ ಗಮನ ಹರಿಸಿ ಈ ಅವಾಂತರಕ್ಕೆ ಮುಕ್ತಿ ಕೊಡುವರು ಎಂಬುದನ್ನು ಕಾದು ನೋಡಬೇಕಾಗಿದೆ. ICC ಸಭೆಯ ತೀರ್ಮಾನದಂತೆ ಜನವರಿ 10ರಿಂದ ಕಟ್ಟು ಪದ್ಧತಿಯಂತೆ ನೀರು ಬಿಡಲು ನಿರ್ಧಾರ ಮಾಡಲಾಗಿದೆ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ KRSನಲ್ಲಿ ತಿಳಿಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ KRSನಲ್ಲಿ ICC ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು KRS ನಿರ್ಮಾಣವಾದ 92 ವರ್ಷಗಳ ಇತಿಹಾಸದಲ್ಲಿ ಇದನ್ನು ಮೊದಲ ಬಾರಿಗೆ ಸತತ 156 ದಿನಗಳು 124.48 ಅಡಿ ನೀರಿನ ಲಭ್ಯತೆ ಹೊಂದಿದೆ ಅಂತ ತಿಳಿಸಿದರು. ಕಾಂಗ್ರೆಸ್ ಸರ್ಕಾರದ ಕಾಲ್ಗುಣ ಸರಿಯಿಲ್ಲ ಅಂತ ಟೀಕೆ ಮಾಡುತ್ತಿದ್ದರು. ನಮ್ಮದೇ ಸರ್ಕಾರದಲ್ಲಿ KRS ತನ್ನ ಭಾಗ್ಯ ತೋರಿದೆ. ಕಳೆದ 6 ತಿಂಗಳು ನಾಲೆಗಳಿಗೆ ನೀರು ಹರಿಸಲಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶಕ್ಕಿಂತ ಹೆಚ್ಚುವರಿ ನೀರನ್ನು ತಮಿಳುನಾಡಿಗೆ ಹರಿಸಲಾಗಿದೆ. ಇದಾಗಿಯೂ ಜಲಾಶಯ ಸಂಪೂರ್ಣ ಭರ್ತಿಯಿದ್ದು 124.30 ಅಡಿ ಪ್ರಸ್ತುತ ನೀರಿನ ಮಟ್ಟ ಇದೆ ಅಂತ ಅವರು ಹೇಳಿದರು. ICC ಸಭೆಯಲ್ಲಿ ಶಾಸಕರ ಅಧಿಕಾರಿಗಳ ಅಭಿಪ್ರಾಯ ತೆಗೆದುಕೊಂಡು ಜನವರಿ 10ರಿಂದ ಕಟ್ಟು ಪದ್ಧತಿಯಂತೆ ನೀರು ಬಿಡಲು ನಿರ್ಧರಿಸಲಾಗಿದೆ. 4 ಕಟ್ಟು ನೀರು ಬಿಡಲಾಗುವುದು. ಆದಷ್ಟು ಬೇಗ ರೈತರು ನಾಟಿ ಮಾಡಲು ಮುಂದಾಗುವಂತೆ ಅವರು ತಿಳಿಸಿದರು. ಇನ್ನು ಇವತ್ತಿನ ಮೀಟಿಂಗ್ನ ಎಲ್ಲ ಶಾಸಕರ ಅಭಿಪ್ರಾಯ, ಅಧಿಕಾರಿಗಳ ಮಾಹಿತಿಯ
ತಗೊಂಡು ನಾವು ಈ ತಿಂಗಳು 10ನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಸೇರಿ ನಾಟಿ ಮಾಡೋರಿಗೂ ಸಹ ಅವರು ಪ್ರಾರಂಭ ಮಾಡಲಿಕ್ಕೆ 10ನೇ ತಾರೀಕಿನಿಂದ ನೀರು ಬಿಡಲಿಕ್ಕೆ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ. ಆದರೆ 18, 12 ಅಂತೇಳಿ ನಾವು ಕಟ್ಟು ನೀರನ್ನು ಕೊಡೋದಕ್ಕೆ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ. 4 ಕಟ್ಟನ್ನು ನಾವು ಕೊಡ್ತೀವಿ. ಆದಷ್ಟು ರೈತರೆಲ್ಲ ಬೇಗ ನಾಟಿ ಮಾಡ್ಕೊಳ್ತಕ್ಕಂಥದ್ದು ಅಲ್ಪಾವಧಿ ಬೆಳೆ ಬೆಳಿಬೇಕು, ಬೇಗ ನಾಟಿ ಮಾಡ್ಕೊ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಗ್ಗೆ ವ್ಯಂಗ್ಯವಾಡಿದ ಚಲುವರಾಯಸ್ವಾಮಿ, ನಮ್ಮ ಬ್ರದರ್ಗೆ ಸರ್ಕಾರ ನೋಡಲು ಆಗುತ್ತಿಲ್ಲ. ಸರ್ಕಾರ ರಚನೆಯಾದ ನಂತರ ನಮ್ಮ ಬ್ರದರ್ ಸಂಕಟ ಪಡ್ತಿದ್ದಾರೆ. ಅವರಿಗೆ ಯಾರಾದರೂ ಸಮಾಧಾನ ನೀಡುವವರು ಇದ್ದಾರೆ ಹೇಳಿ ಅಂತ ವ್ಯಂಗ್ಯವಾಡಿದರು. ಸರ್ಕಾರ ಬಿಡುತ್ತೆ ತೆಗಿತೀವಿ ಎನ್ನುವುದು ಒಳ್ಳೆಯದಲ್ಲ. ಇನ್ನೂ 3.5 ವರ್ಷ ಸರ್ಕಾರ ಇದ್ದೇ ಇರುತ್ತದೆ. ನಮ್ಮನ್ನು ನೋಡಿ ಅವರಿಗೆ ಸಂಕಟ ಬರ್ತಿದೆ. ಇದಕ್ಕೆ ನಮ್ಮ ಬಳಿ ಮೆಡಿಸಿನ್ ಇಲ್ಲ ಅಂತ ಹೇಳಿದರು. ಬ್ರದರ್ ವಿರುದ್ಧ ನಾವು ಯಾವತ್ತೂ ಮಾತನಾಡಿಲ್ಲ. ಅವರು CM ಆದಾಗಲೂ ಅವರ ವಿರುದ್ಧ ಮಾತನಾಡಿಲ್ಲ. ಆದರೆ ನಮ್ಮನ್ನು ಅವರಿಂದ ಸಹಿಸಲು ಆಗ್ತಿಲ್ಲ. ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡಬಾರದು. ನಾನು ಎಂದಿಗೂ ಅವ್ರನ್ನ ನನ್ನ ಸ್ನೇಹಿತ ಬ್ರದರ್ ಅಂತಲೇ ಹೇಳ್ತೇನೆ ಎಂದು ಮಾರ್ಮಿಕವಾಗಿ ಹೇಳಿದರು. ರಾಜ್ಯದಲ್ಲಿ CM ಆದವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರೂ ಅವರಿಗೆ ಸಮಾಧಾನವಿಲ್ಲ. ಚನ್ನಪಟ್ಟಣ ಉಪಚುನಾವಣೆ ಮಗನ ಪರ ಓಟ್ ಕೇಳಲಿಲ್ಲ, ಬರೀ ಸರ್ಕಾರದ ವಿರುದ್ಧ ಮಾತನಾಡಿದರು. ಈಗಲೂ ಚನ್ನಪಟ್ಟಣದಲ್ಲಿ ಇದನ್ನು ಅವರ ಪಕ್ಷದವರೇ ಆಡಿಕೊಳ್ತಿದ್ದಾರೆ ಅಂತ ಅವರು ತಿಳಿಸಿದರು. 3.5 ವರ್ಷ ಇದೇ ರೀತಿ ಸರ್ಕಾರ ಇರುತ್ತೆ, ಇದೇ ರೀತಿ ಅವ್ರು ಮಾತನಾಡ್ತಾರೆ. ಅವರ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋಕ್ಕೋ ಅಥವಾ ಅವರ ಶಾಸಕರನ್ನ ಇಟ್ಕೊಳ್ಳೋಕ್ಕೋ ಅಥವಾ ಈ ಸರ್ಕಾರವನ್ನು ನೋಡಿ ಸಹಿಸಲಾಗದೇನೋ ಅಥವಾ ಸಿದ್ದರಾಮಯ್ಯನವ್ರನ್ನೋ DK ಅಂಥವ್ರನ್ನೋ ನನ್ನಂಥವ್ರನ್ನೋ ನೋಡಿ ಅವ್ರಿಗೆ ಸಂಕಟ ಬರುತ್ತೋ ಗೊತ್ತಿಲ್ಲ. ಆದರೆ ಇದಕ್ಕೆ ನಮ್ಮ ಹತ್ರ ಮೆಡಿಷನ್ ಇಲ್ಲ. ಯಾರಾದರೂ ಮೆಡಿಷನ್ ಇದ್ದರೆ ಕೊಡಲಿ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನನಗೇನು ಅವ್ರ ಮೇಲೆ ಬೇಸರ ಇಲ್ಲ. ನಾವು ನೋಡಿ 50,000ದಲ್ಲಿ ಸೋತಾಗಲೂ ನಮ್ಮ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾಗಲೂ ನಾನು ಒಂದು ದಿವಸನೂ 14 ತಿಂಗಳಲ್ಲಿ ಅವರ ವಿರುದ್ಧವಾಗಿ ಆಗಲಿ ಅಸಮಾಧಾನವಾಗಲಿ ಅವರ ಆಡಳಿತದ ಬಗ್ಗೆ ಆಗಲಿ ನಾನು ಮಾತಾಡಿರಲಿಲ್ಲ. ಅವರ ಡಿಫರೆನ್ಸ್ ರಾಜಕಾರಣ ಇದ್ರೂ ಅವ್ರ ಆಡಳಿತ ಮಾಡೋ ಸಂದರ್ಭದಲ್ಲಿ ನಾನು ಒಂದು ದಿವಸನೂ ಮಾತಾಡಲಿಲ್ಲ. ಇವತ್ತು ಅವ್ರಿಗೆ ನಮ್ಮನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರನೇ ಇರುತ್ತೆ ಮೆಡಿಷನ್, ಬೇರೆ ಯಾರು ಕೊಡಬೇಕಾಗಿಲ್ಲ. ನಾವು ಇನ್ನೊಬ್ಬರು ನೋಡಿ ಅಸೂಯೆ ಪಡೋ ಅವಶ್ಯಕತೆ ಇಲ್ಲ, ಅಸಮಾಧಾನ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ಅವ್ರಿಗೆ ಹಿರಿಯೋರಿದ್ದಾರೆ. ಅವರು ಎಷ್ಟೋ ಸರಿ ನನ್ನ ವೈರಿಗಳು ಅಂದವ್ರೆ, ನನ್ನ ಅಜನ್ಮ ಶತ್ರು ಅಂತ ಅಂದವ್ರೆ. ನಾನು ಯಾವತ್ತೂ ನನ್ನ ಬಾಯಲ್ಲಿ ಕಟ್ಸಿಲ್ಲ. ನನ್ನ ಸ್ನೇಹಿತರು ಅಂತಲೇ ಅಂತೀನಿ, ನಮ್ಮ ಬ್ರದರ್ ಅಂತಲೇ ಅಂತೀನಿ. ಸೊ ಅದರಿಂದ ನಮ್ಗೆ ಆ ಥರ ಇಲ್ಲ. ಸೊ ಒಳ್ಳೆಯದಾಗಲಿ, ನಮ್ಗೆ ಅವಕಾಶ ಸಿಕ್ಕಿದ್ದಲ್ಲಿ ಒಳ್ಳೆ ಕೆಲಸ ಮಾಡಿ. ಗೊತ್ತಿಲ್ಲಪ್ಪ ಅವ್ರಿಗೆ. ಈಗ ಪ್ರತಿಯೊಬ್ಬರಿಗೂ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಜಂಪ್ ಆಗಬೇಕು ಅನ್ನೋದು ಆಸೆ ಸಹಜವಾಗಿರುತ್ತೆ. ಒಬ್ಬ ರೈತನಿಗೂ ಸಹ ಇವತ್ತು ಈ ಬೆಳೆ ಬೆಳೆದಿದ್ದೀನಿ, ನನಗೆ ಲಾಭ ಸಿಕ್ಕಿದೆ, ಇನ್ನೊಂದು ಸ್ವಲ್ಪ ಹೆಚ್ಚು ಲಾಭ ಪಡಿಬೇಕು ಅನ್ನೋದು ಆಸೆ ಇರುತ್ತೆ ಒಬ್ರಿಗೂ. ಅವರು ರಾಜ್ಯದಲ್ಲಿ ಡೈರೆಕ್ಟಾಗಿ ಮುಖ್ಯಮಂತ್ರಿ ಆದವರು, ಅದಾದಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗೋದೇ ತಾನೇ ಬಾಕಿ. ಅದಾದಮೇಲೆ ಸಮಾಧಾನ ಇದೆಯೇ ಇಲ್ಲ ಅನ್ನೋದು ಅವ್ರಿಗೆ ಹೇಳ್ಕೋಬೇಕು, ನಾವು ಹೆಂಗೆ ಹೇಳೋದು. ನರೇಂದ್ರ ಸ್ವಾಮಿ ಅವರನ್ನು ಸಚಿವರಾಗಿ ಮಾಡಲಿ ಎಂದು ಜಿಲ್ಲೆಯ 6 ಶಾಸಕರ ಬಯಕೆಯಾಗಿದೆ, ಆಶಯವಾಗಿದೆ. ಆದರೆ ಸಚಿವ ಸ್ಥಾನ ಬದಲಾವಣೆ CM ಹಾಗೂ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಅವರು ತಿಳಿಸಿದರು. ಒಕ್ಕಲಿಗರ ಸಂಘಟನೆ ಬಗ್ಗೆ ಕೇಳಿದಾಗ, ನಾವು ಸಂಘಟನೆ ಮಾಡುವ ಅವಶ್ಯಕತೆ ಬಂದಾಗ ಮಾಡುತ್ತೇವೆ. ಎಲ್ಲ ಸಮುದಾಯದವರು ಸಂಘಟಿತರಾಗುವ ಅವಶ್ಯಕತೆ ಇದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ದರ್ಶನ್ ಪುಟ್ಟಣ್ಣಯ್ಯ, KM ಉದಯ್, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ, ಮಧುಜಿ ಮಾದೇಗೌಡ ಸೇರಿದಂತೆ KRS ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಜಿಲ್ಲಾ ಸವಿತ ಸಮಾಜದ ವತಿಯಿಂದ ಸಮುದಾಯದ ಸಾಧಕರಿಗೆ ಅಭಿನಂದನೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಶಾಸಕ ಗಣಿಗ ರವಿಕುಮಾರ್ ಜನ್ಮ ದಿನಾಚರಣೆ ಸಮಾರಂಭ ಮಂಡ್ಯದ ಕಲಾಮಂದಿರದಲ್ಲಿ ನಡೆದಿದೆ. ಮಂಡ್ಯದ ಕಲಾಮಂದಿರದಲ್ಲಿ ನಡೆದ ಸವಿತ ಸಮಾಜದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು, ಕೆರೆಯಂಗಳದಲ್ಲಿ 600 ಮನೆ ನಿರ್ಮಾಣವಾಗಿದೆ. ಇನ್ನು 3 ವರ್ಷಗಳಲ್ಲಿ 4,400 ಮನೆಗಳನ್ನು ನಿರ್ಮಿಸಿ ಆಟೋ ಚಾಲಕರು, ಮಡಿವಾಳ, ಒಕ್ಕಲಿಗ, ಲಿಂಗಾಯತ, ಮುಸ್ಲಿಂ, ದಲಿತ ಸೇರಿದಂತೆ ಎಲ್ಲ ಸಮುದಾಯದ ಬಡವರಿಗೆ ಒಟ್ಟಾರೆ 5,000 ಮನೆಗಳನ್ನು ನಿರ್ಮಿಸಿಕೊಳ್ಳಲಾಗುವುದು ಅಂತ ಹೇಳಿದರು. ಸಾಧನೆ ಮಾಡಿದ ನಂತರ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರೆ ಅದಕ್ಕೆ ಅರ್ಥ ಬರುತ್ತದೆ. ಏನೂ ಸಾಧನೆ ಮಾಡದೆ ಸಾರ್ವಜನಿಕವಾಗಿ ಜನ್ಮದಿನ ಆಚರಣೆ ಬೇಡ ಅಂತ ನಿರ್ಧರಿಸಿದ್ದೇನೆ. ಆದರೂ ಸವಿತ ಸಮಾಜದ ಪ್ರೀತಿಗೆ ಋಣಿಯಾಗಿ ಬಂದಿದ್ದೇನೆ ಅಂತ ಶಾಸಕರು ತಿಳಿಸಿದರು.
ಸಿಕ್ಕಿದ್ರೆ ಅದೊಂದು ಅರ್ಥಪೂರ್ಣ ಇರ್ತದೆ ಅನ್ನೋದು ನನ್ನ ಭಾವನೆ. ಇವತ್ತು ಸವಿತಾ ಸಮಾಜದ ಮುಖಂಡರುಗಳು ಅವರ ಪ್ರೀತಿ ವಿಶ್ವಾಸಕ್ಕೆ ಅವರ ಋಣಿಯಾಗಿ ನಾನು ಇವತ್ತು ಬಂದಿದ್ದೇನೆ. ಪ್ರತಾಪ್ ಮತ್ತೆ ಅವರ ಸ್ನೇಹಿತರು ಎಲ್ಲರೂ ರಾಜಕಾರಣ ಎಲ್ಲ ಬಂದು ಇವತ್ತು ನಾನು ಆಕ್ಚುಲಿ ಮಂಡ್ಯ ಬಂದಿದೆ ಕ್ಯಾನ್ಸಲ್ ಮಾಡಿ ಅಂದರೆ ಇಲ್ಲ ಅದು 2 ಗಂಟೆಗೆ ಕ್ಲೋಸ್ ಆಗುತ್ತೆ, 4 ಗಂಟೆಗೆ ಮಾಡೋಣ ಅಂತ ಹೇಳಿದ್ದಕ್ಕೆ ಆಯ್ತು ಮಾಡೋಣ ಅಂತ ಹೇಳಿದ್ವಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೀನಿ. ನಿಮ್ಮ ಸಮಾಜದ ಮುಖಂಡರುಗಳಿಗೆ ಸನ್ಮಾನ ಮಾಡ್ತೀವಿ, ಮಕ್ಕಳಿಗೆ ಮಾಡ್ತೀವಿ. ಇದಕ್ಕೆ ನಾನೇನು ಮನೆಯಲ್ಲಿದೆ ಸ್ಟೇಜಲ್ಲಿ ಕೇಕ್ ಕಟ್ ಮಾಡಲ್ಲ, ಕೇಕ್ ತರಬೇಕು ಅಂತ ಆ ಪ್ರೀತಿ ವಿಶ್ವಾಸನ ಸಮಾಜದ ಮುಖಂಡರು ರೂಪಿಸ್ಕೊಂಡಿದ್ದಾರೆ. ಅವ್ರಿಗೆ ಋಣಿಯಾಗಿದ್ದೀವಿ. ಸಮಾಜದಲ್ಲಿ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳು ಮೇಲ್ ಬರಬೇಕು ಅನ್ನೋದು ದೇವರಾಜರವರು ಮತ್ತು ಸಿದ್ದರಾಮಯ್ಯನವರ ಒಂದು ತತ್ವ. ಆ ತತ್ವದಲ್ಲಿ ಪಾಲನೆಯಲ್ಲಿ ನಾನು ಕೂಡ ಒಂದು ಸಣ್ಣ ಸಮುದಾಯದಲ್ಲಿ ಮೇಲ್ ಬರಬೇಕು ಅಂತೇಳಿ ಅವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಯಾರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಂಗವಾಗಿ ಸಮುದಾಯದ ಮುಖಂಡರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಜೊತೆಗೆ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಸವಿತಾ ಸಮಾಜದ ವತಿಯಿಂದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರಿಗೆ ಮೈಸೂರು ಪೇಟ ತುಡಿಸಿ ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮನ್ಮೂಲ ನಿರ್ದೇಶಕರಾದ ಶಿವಕುಮಾರ್, ಮೂಡ ಅಧ್ಯಕ್ಷ ನಹೀಂ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದುರ್ದಪ್ಪ, ಪ್ರಾಧ್ಯಾಪಕಿ ಕೆಂಪಮ್ಮ, ನಗರಸಭೆ ಮಾಜಿ ಅಧ್ಯಕ್ಷರಾದ HS ಮಂಜು, ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ, ಮಹೇಶ್, ಆದರ್ಶ್, ನಗರಸಭೆ ಸದಸ್ಯರು ಹಾಗೂ ಸಮುದಾಯದ ಮುಖಂಡರಾದ ಪ್ರತಾಪ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ, ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ ಅಂಗವಾಗಿ ವಯೋವೃದ್ಧರಿಗೆ ಹಣ್ಣು ವಿತರಣೆ ಮತ್ತು ಕುವೆಂಪು ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯದ ಸೇವಾ ಕಿರಣ ವೃದ್ಧ ಆಶ್ರಮದಲ್ಲಿ ನಡೆದಿದೆ. ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ನಡೆದ ಸಮಾರಂಭವನ್ನು ಬಿಜೆಪಿ ಮುಖಂಡರಾದ HR ಅರವಿಂದ್ ರವರು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪುರವರನ್ನು ಸ್ಮರಿಸಿಕೊಳ್ಳುತ್ತಿರುವುದು ಅತ್ಯಂತ ಭಾವಪೂರ್ಣ ಮತ್ತು ಕೃತಜ್ಞತಾಕಾರಿಕವಾಗಿದೆ. ಈ ಕವಿಯ ಕಾರ್ಯಕ್ರಮಗಳು ಮತ್ತು ಜನರ ಆಶಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಕೆಲಸವನ್ನು ಸಂಘ ಸಂಸ್ಥೆಗಳು ಮಾಡಬೇಕು ಅಂತ ಹೇಳಿದರು. ಕಾರ್ಯಕ್ರಮದ ಹೆಸರಿನಲ್ಲಿ ವಯೋವೃದ್ಧರಿಗೆ ಸಿಹಿಹಣ್ಣು ವಿತರಣೆ ಮತ್ತು ಕುವೆಂಪು ಶ್ರೀ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಅವರು ತಿಳಿಸಿದರು. ಕುವೆಂಪು ಅವರದ ಕುರಿತಾದಂಥ ಜನ್ಮ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಒಂದು ಅರ್ಥಗರ್ಭಿತವಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ವೃದ್ಧರಿಗೆ ಒಂದು ಹಣ್ಣು ವಿತರಣೆ, ಸಿಹಿ ವಿತರಣೆ ಮಾಡಿ ಅವರೊಟ್ಟಿಗೆ ಸಮಯವನ್ನು ಕಳೆಯುವಂಥದ್ದು ಮತ್ತು ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥ ಅದ್ಭುತವಾದ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಕುವೆಂಪು ಅವರ ಆದರ್ಶ ಹೇಗಿತ್ತು ಅಂತಂದರೆ, ಇವತ್ತಿನ ಪ್ರತಿಯೊಬ್ಬರು ಅವರ ಆದರ್ಶನ ಪಾಲಿಸಬೇಕಾದ ಅನಿವಾರ್ಯತೆ, ಅಗತ್ಯತೆ ಕವಿಗಳಿಗೆ. ಕುವೆಂಪು ಅವರವರು ಯಾವತ್ತೂ ಪ್ರಶಸ್ತಿಯನ್ನು ಹುಡುಕಿ ಹೋದವರಲ್ಲ, ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಹೋಯಿತು. ಅಂಥ ಒಂದು ಆದರ್ಶನ ಗುಣಗಳನ್ನು ನಾವು ಬೆಳೆಸ್ಕೊಬೇಕಿದೆ. ಕೆಲವೊಬ್ಬರು ಸಾಹಿತಿಗಳು ಹೇಗಿದ್ದಾರೆ ಅಂತಂದರೆ, ಇವತ್ತು ನಮ್ಮ ಸಮಾಜದಲ್ಲಿ ಸಮಾಜವನ್ನು ಒಡೆಯುವಂಥ, ಓಲೈಕೆ ಮಾಡುವಂಥ, ರಾಜಕೀಯ ಪಕ್ಷಗಳನ್ನು ಓಲೈಕೆ ಮಾಡುವಂಥ ಸಾಹಿತಿಗಳು ನಮ್ಮ ಮಧ್ಯೆ ಇದ್ದಾರೆ. ತರುವಾಯ ಈ ಬಾರಿಯ ಕುವೆಂಪು ಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ವಿನಯ್, HE ರಮೇಶ್, ಚಂದ್ರು, ತನುಜಾ, ಪ್ರೇಮ, HN ಅನಿಲ್ ಕುಮಾರ್ ಸೇರಿದಂತೆ ಹಲವು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ GV ನಾಗರಾಜು, ಪೋತೆರ ಮಹಾದೇವು, ಡಾಕ್ಟರ್ C ಆನಂದ್, ವಕೀಲ ಗುರುಪ್ರಸಾದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಹಾರಳಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಶಾಸಕರಾದ HD ಮಂಜು ನೇತೃತ್ವದಲ್ಲಿ 12 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೇರ್ಪೇಟೆ ತಾಲೂಕಿನ ಹಾರಳಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಶಾಸಕರಾದ HD ಮಂಜು ನೇತೃತ್ವದಲ್ಲಿ 12 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಕ್ಷೇತ್ರದಿಂದ HD ಮಂಜು, B ಸಾಗರ್, ಮಹೇಶ್, ದಿಲೀಪ್, ಲೋಕೇಶ್, ಲಿಂಗರಾಜು, ಮಹಿಳಾ ಮೀಸಲು ಕ್ಷೇತ್ರದಿಂದ HS ನೀಲಮ್ಮ, ಸುಬ್ಬಮ್ಮ, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಲಲಿತಾಬಾಯಿ ರಾಥೋಡ್, BCM ಮೀಸಲು ಕ್ಷೇತ್ರದಿಂದ ಅಹಮದ್ ಪಾಷಾ, BCMB ಮೀಸಲು ಕ್ಷೇತ್ರದಿಂದ HK ರಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಸಂತೋಷ್ ಪ್ರಕಟಣೆ ಮಾಡಿದರು. ನೂತನ ನಿರ್ದೇಶಕರನ್ನು ಶಾಸಕರಾದ HD ಮಂಜು ಅಭಿನಂದಿಸಿ ಮಾತನಾಡಿ, ಒಟ್ಟೂರು ಹಾರಳಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಆಡಳಿತ ಮಂಡಳಿಗೆ ಎಲ್ಲ 12 ಮಂದಿ ನಿರ್ದೇಶಕರನ್ನು ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು. ಇದೇ ರೀತಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೂ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಗ್ರಾಮಗಳಲ್ಲಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಸಾಧ್ಯವಾಗುತ್ತದೆ ಅಂತ ಮಂಜು ತಿಳಿಸಿದರು. ಸಂಘದ ನಿರ್ದೇಶಕರ ಆಯ್ಕೆ ಮಾಡುವಂಥ ಒಂದು ಚುನಾವಣೆ 15 ದಿವಸ ನಾಮಿನೇಷನ್ ಲಾಸ್ಟ್ ಆಯಿತು. ಇವತ್ತು ನಾಮಪತ್ರ ಹಿಂತಿರುಗಿಸೋದಿಲ್ಲ. ಜೊತೆಗೆ ಹೆಚ್ಚುವರಿಯಾಗಿ
ಎರಡು ನಾಮಪತ್ರನ ಎಚ್ ವೈ ಚಂದ್ರಶೇಖರ್ ಅವರು ಮತ್ತು ನಮ್ಮ ಬಸವರಾಜ್ ಅವರು ಹೆಚ್ಚುವರಿಯಾಗಿ ಇದ್ದಂಥ ನಾಮಿನೇಷನ್ ವಾಪಸ್ ತಗೊಂಡಿದ್ದಾರೆ. ಎಲ್ಲರೂ ಸಹ ಎಲ್ಲರೂ ಎಷ್ಟು ಸ್ಥಾನಕ್ಕೆ ಅವಶ್ಯಕತೆ ಇದೆ ಅಷ್ಟು ಅಭ್ಯರ್ಥಿಗಳು ಮಾತ್ರ ಇದರಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರೂ ಒಡಂಬಡಿಕೆಯಿಂದ ಸಹಕಾರ ಮನೋಭಾವದ ಮೇಲೆ, ಸಹಕಾರ ತತ್ವಗಳ ಮೇಲೆ ಈ ಸಂಘಗಳ ಒಂದು ಏಳಿಗೆಗೆ ಅಭಿವೃದ್ಧಿಗೆ ದುಡಿತೀನಿ ಅನ್ನೋದನ್ನಷ್ಟು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಸಹಕಾರದಿಂದ ಈ ಸಂಘದ ಒಂದು ಅಭಿವೃದ್ಧಿ ಆಗಲಿ ಅನ್ನೋದು ಮಾತ್ರ ಹೇಳ್ತಾ ಎಲ್ಲರೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆ ಆಗಿದ್ದ ವಿಚಾರ ಒಂದು ಸಂತೋಷ ಪಟ್ಟಿದೆ. ಕಾವೇರಿ ಆರತಿಯನ್ನು ಮಂಡ್ಯ ಜಿಲ್ಲೆಯ KRS ಬೃಂದಾವನದಲ್ಲಿ ಆರಂಭಿಸುವ ಸಂಬಂಧ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸ್ಥಳ ಪರಿಶೀಲನೆ ನಡೆಸಿ ನೀಲಿ ನಕ್ಷೆ ಸಿದ್ಧಪಡಿಸುವಂತೆ ನೀರಾವರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಾವೇರಿ ಆರತಿಯನ್ನು ಮಂಡ್ಯ ಜಿಲ್ಲೆಯ KRS ಬೃಂದಾವನದಲ್ಲಿ ಪ್ರಾರಂಭಿಸುವ ಸಂಬಂಧ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸ್ಥಳ ಪರಿಶೀಲನೆ ಮಾಡಿದರು. ಕಾವೇರಿ ಆರತಿ ಪ್ರಾರಂಭಿಸಲು ನೀಲಿ ನಕ್ಷೆ ಸಿದ್ಧಪಡಿಸಿ ನೀರಾವರಿ ಸಚಿವರಿಗೆ ವರದಿ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಚೆಲುವರಾಯಸ್ವಾಮಿ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ವಿಧಾನ ಪರಿಷತ್ ಶಾಸಕ ಮಧುಜಿ ಮಾದೇಗೌಡ, ಕಾವೇರಿ ನೀರಾವರಿ ನಿಗಮದ ಅಧೀಕ್ಷಕರಾದ ರಘುರಾಮ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಜರಿದ್ದರು. ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಇಲ್ಲಿನ ಆಸ್ಪತ್ರೆ ಆವರಣದಲ್ಲಿ ಶಾಸಕ PM ನರೇಂದ್ರ ಸ್ವಾಮಿ ಅಭಿಮಾನಿಗಳು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಹಲಗೂರಿನ ಮಳವಳ್ಳಿ ಕ್ಷೇತ್ರ ಶಾಸಕರಾದ PM ನರೇಂದ್ರ ಸ್ವಾಮಿ ಅಭಿಮಾನಿಗಳು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಪುಣ್ಯಸ್ಮರಣೆಯನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿದರು. ಹಲಗೂರು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಹಸಿವು ನಿವಾರಣಾ ಕಾರ್ಯಕ್ರಮ ಕೂಡ ನಡೆಯಿತು. ಕಾಂಗ್ರೆಸ್ ಮುಖಂಡರಾದ ಬಾಳೆಹೊನ್ನಿಗ ಕುಮಾರ್ ಮಾತನಾಡಿ, ಭಾರತ ಕಂಡ ಆರ್ಥಿಕ ತಜ್ಞ, ಇತಿಹಾಸ ತಜ್ಞ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಹಲಗೂರಿನ ಕಾಂಗ್ರೆಸ್ ಮುಖಂಡರು ಹಾಗೂ PM ನರೇಂದ್ರ ಸ್ವಾಮಿ ಅಭಿಮಾನಿಗಳು ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ. ಹಲಗೂರಿನ ಲಯನ್ಸ್ ಕ್ಲಬ್ನವರು ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ, ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದರು. ಈ ಭಾರತ ದೇಶಕ್ಕೆ ತನೆಯಾದ ಕೊಡುಗೆ ಕೊಟ್ಟಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪುಣ್ಯಸ್ಮರಣೆ ಎಂದು ಇವತ್ತು PM ನರೇಂದ್ರ ಸ್ವಾಮಿಯವರ ಅಭಿಮಾನ ಬಳಗ ಹಲಗೂರು ವತಿಯಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ಸ್ನೇಹಿತರು ಒಡಗೂಡಿ ಇವತ್ತು ಸುಮಾರು 150 ಹೆಚ್ಚು ಜನಕ್ಕೆ ಅನ್ನಸಂತರ್ಪಣೆ ಮಾಡಿ ಇವತ್ತು ಹಸಿವು ಮುಕ್ತ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ ಜೊತೆಗೆ ನಮ್ಮದು ಕೂಡ ಸಹಯೋಗವನ್ನು ಅರ್ಪಿಸಿದ್ದೀವಿ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಆಚಾರಿ, ಗೋಪಾಲ್, ಮೋಹನ್ ಕುಮಾರ್, ಜಗದೀಶ್, ಸದರುಲ್ಲಾ, ರಾಜು, ಪ್ರಕಾಶ್, ಪದ್ಮನಾಭ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು. ಭಾರತ ಗೋತಳಿಗಳ ಬಗ್ಗೆ ಪ್ರಚಾರ ನೀಡುವ ಸಲುವಾಗಿ ರಾಜ್ಯದಲ್ಲಿ ನಂದಿ ರಥಯಾತ್ರೆ ನಡೆಯುತ್ತಿದ್ದು ಮಾರ್ಚ್ 3, 4, 5ರಂದು ಮಂಡ್ಯ ಜಿಲ್ಲೆಯಲ್ಲಿ ಯಾತ್ರೆ ಸಂಚರಿಸಲಿದೆ. ಇದರ ಅಂಗವಾಗಿ ಜನವರಿ 12ರಂದು ಸಂಜೆ 4 ಗಂಟೆಗೆ ನಾಗಮಂಗಲ ತಾಲೂಕಿನ ಬೆಂಡಿಗೆನವಿಲೆ ಗ್ರಾಮದಲ್ಲಿ ನಂದಿಗಳ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಶ್ರೀ ಲಕ್ಷ್ಮೀ ಗೋಮಾತಾ ಮಂದಿರದ ಸಂಸ್ಥಾಪಕ ಹಾಗೂ ನಾಗಮಂಗಲ ಗೋಸೇವಾ ಪ್ರಮುಖರಾದಂಥ ಶಶಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗಮಂಗಲ ಗೋಸೇವಾ ಪ್ರಮುಖನ ಮುಖ್ಯಸ್ಥರಾದ ಶಶಿಕುಮಾರ್ ಅವರು, ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಆಶ್ರಯದಲ್ಲಿ ಗೋಸೇವಾ ಗತಿವಿಧಿಯ ಸಹಕಾರದಿಂದ ಶ್ರೀ ಲಕ್ಷ್ಮೀ ಗೋಮಾತಾ ಮಂದಿರ ಪಂಚಗವ್ಯ ಉತ್ಪನ್ನ ಕೇಂದ್ರದ ನೇತೃತ್ವದಲ್ಲಿ ನಂದಿ ಯಾತ್ರೆ ನಡೆಯುತ್ತಿದ್ದು, ಗೃಹ ಬಳಕೆಯ ಗವ್ಯೋತ್ಪನ್ನಗಳ ತಯಾರಿಕೆಯ ತರಬೇತಿ ನೀಡುವ ಉದ್ದೇಶ ಹೊಂದಿದ್ದು, ದೇಶಿ ಗೋತಳಿಗಳನ್ನು ಉಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದ ದಿನದಂದು ಬೆಂಡಿಗೆನವಿಲೆ ಗ್ರಾಮದಲ್ಲಿ ನಂದಿಗಳ ಭವ್ಯ ಮೆರವಣಿಗೆ ಜೊತೆಗೆ ವಿಷ್ಣು ಸಹಸ್ರನಾಮ ಪಠಣ ಮತ್ತು ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಲೆನಾಡು ಗಿಡ್ಡ ಗವ್ಯೋತ್ಪನ್ನ ಸಹಕಾರ ಸಂಘವನ್ನು ಉದ್ಘಾಟಿಸಲಾಗುವುದು ಅಂತ ಹೇಳಿದರು. ನಮ್ಮ ಈ ಗೋ ಸಂರಕ್ಷಣಾ ಸಮಿತಿಯ ಉದ್ದೇಶ ಮತ್ತು ಈ ಕಾರ್ಯಕ್ರಮ ನಂದಿ ರಥಯಾತ್ರೆ ಉದ್ದೇಶವನ್ನು ತಿಳಿಸಿದ್ದಾರೆ. ನಮ್ಮ ಪ್ರಾಂತೀಯ ಗೋವುಗಳು ಉಳಿಬೇಕು. ಈಗ ನಮ್ಮ ಪ್ರಾಂತೀಯ ಅಂತಂದ್ರೆ ಈ ಕಡೆ ಭಾಗದಲ್ಲಿ ಹಳ್ಳಿಕಾರ್ ಆಗ್ಬೋದು, ಅಮೃತ್ ಮಹಲ್ ಆಗ್ಬೋದು. ಹಿಂದೆ ನಮ್ಮ ಮೈಸೂರು ಮಹಾರಾಜರು ಅಮೃತ್ ಮಹಲ್ ತಳಿಗಳನ್ನ ಉಳಿಸ್ಬೇಕು ಅಂತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ಹಿಂದೆ ಅದೆಲ್ಲ ಹಾಲಿನಿಂದ ಹೋದ್ರು. ಕ್ಷೀರಕ್ರಾಂತಿ ಅಂತಂದ್ರೆ ಈಗ ರೋಗ ಕ್ರಾಂತಿ ಶುರು ಆಗಿದೆ. ಕ್ಷೀರಕ್ರಾಂತಿಯಿಂದ ನಮ್ಮ ಈಗ ಹೆಚ್ಚು ಕಮ್ಮಿ 9 ರಾಜ್ಯಗಳ ಪ್ರವಾಸವನ್ನ ದೀಪಾವಳಿ ನಂತರ ನಾನು ಒಂದು 15 ದಿವಸ ಮಾಡಿಬಂದೆ. ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ ಗಂಡು ತಳಿಗಳಿಗೆ ಸ್ವಲ್ಪ ಬೇಡಿಕೆ ಕಡಿಮೆ ಇದೆ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಅದು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಆಗ್ಬೋದು, ನಮ್ಮ ಪ್ರಾಂತೀಯ ತಳಿಗಳ ಜೊತೆ ದೇಶಿ ತಳಿಗಳು ಉಳಿಬೇಕು ಅನ್ನೋ ಉದ್ದೇಶ ನಮ್ಮದು. ಅದು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಿದ್ವಿ. ಮತ್ತು ಸಂಘ ಸಂಸ್ಥೆಗಳಿಗೆ ಒಂದು ಪ್ರೇರಣೆಯನ್ನು ಕೊಟ್ಟು ಸಾಕಲಿಕ್ಕೆ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ವಿ. ಜೊತೆಗೆ ಸಾಕೋದ್ರಿಂದ ಲಾಭ ಏನು ಅಂತಂದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ. ಜೊತೆಗೆ ಅವ್ರಿಗೆ ಆದಾಯದ ಮೂಲ ತಿಳಿಸ್ಕೊಡ್ಬೇಕು ಅಂತಂದ್ರೆ ಗೋನಲ್ಲಿ ಏನು ಬರ್ತದೆ, ಕಡೆ ಪಕ್ಷ ಅದರಿಂದ ಆದಾಯ ಬಂದ್ರೆ ಅವನು ದೇಶೀಯ ಹಸುಗಳನ್ನು ಸಾಕ್ತಾನೆ. ಗೋ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕರಾದ ಮಳವಳ್ಳಿ ಮಂಜುನಾಥ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರ, ಪಶು ಇಲಾಖೆ, ಸಂಘ ಸಂಸ್ಥೆಗಳು ಪ್ರಾಂತೀಯ ತಳಿಗಳ ಬಗ್ಗೆ ಆಸಕ್ತಿ ತೋರದೆ ಕ್ಷೀರಕ್ರಾಂತಿಯ ಬದಲಿಗೆ ರೋಗ ಕ್ರಾಂತಿ ಪ್ರಾರಂಭ ಮಾಡಿದ್ದಾರೆ. ಸದರಿ ತಳಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ದೇಶಿ ಹಾಗೂ ಪ್ರಾಂತೀಯ ತಳಿಗಳ ಬಗ್ಗೆ ಪಠ್ಯಪುಸ್ತಕಗಳಲ್ಲಿ ಸೇರಿಸುವಂತೆ ಒತ್ತಾಯಿಸಿದರು. ದೇಶಿ ಹಸುಗಳನ್ನು ಉಳಿಸುವಂಥದ್ದು
ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಪತ್ರಕರ್ತರಾಗಿ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇರುವಂಥ ನಿಮ್ಮದು ಒಂದು ಹೊಣೆಗಾರಿಕೆ ಜಾಸ್ತಿ ಇದೆ. ಗೋಷ್ಠಿಯಲ್ಲಿ ಬಜರಂಗ ಸೇನೆಯ ಮಂಜುನಾಥ್ ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕು ಕೆರಗೋಡು ಹೋಬಳಿಯ ಸಿದ್ದೇಗೌಡನ ದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಸ್ಥಾಪನೆ ಮಾಡಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಸಮಾರಂಭ ಸಂಘದ ಆವರಣದಲ್ಲಿ ನಡೆದಿದೆ. ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮನ್ಮೂಲ್ ಉಪಾಧ್ಯಕ್ಷರಾದ MS ರಘುನಂದನ್ ಉದ್ಘಾಟಿಸಿದರು ಹಾಗೂ ಮನ್ಮೂಲ್ ಮಾಜಿ ಅಧ್ಯಕ್ಷರಾದ BR ರಾಮಚಂದ್ರ ನಾಮಫಲಕವನ್ನು ಅನಾವರಣ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮನ್ಮೂಲ್ ಉಪಾಧ್ಯಕ್ಷರಾದ MS ರಘುನಂದನ್ ಅವರು, ಮನುಷ್ಯರಿಗೆ ಆಹಾರ ಎಷ್ಟು ಮುಖ್ಯವೋ ಶುದ್ಧ ಕುಡಿಯುವ ನೀರು ಸಹ ಅಷ್ಟೇ ಮುಖ್ಯವಾಗಿರುತ್ತದೆ. ಇದನ್ನು ಮನಗಂಡು ಗ್ರಾಮೀಣ ಭಾಗದ ರೈತರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕೆಂಬ ದೃಷ್ಟಿಯಿಂದ ಒಕ್ಕೂಟದ ವತಿಯಿಂದ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಲಾಗುತ್ತಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗದೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಕ್ಕೂಟ ಯಾವ್ಯಾವ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕ ಇಲ್ಲವೋ ಅಂತಹ ಗ್ರಾಮಗಳನ್ನು ಗುರುತಿಸಿ ಪ್ರತಿ ವರ್ಷ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲು ಯೋಜನೆ ರೂಪಿಸಿದೆ ಅಂತ ಹೇಳಿದರು. ಒಕ್ಕೂಟದ ವತಿಯಿಂದ ಸ್ಥಾಪಿಸಲಾಗಿರುವ RK ಟ್ರಸ್ಟ್ನಿಂದ ಜಿಲ್ಲಾದ್ಯಂತ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಈ ಪೈಕಿ ಮೊದಲ ಬಾರಿಗೆ ಸಿದ್ದೇಗೌಡನದೊಡ್ಡಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡುತ್ತಿದ್ದೇವೆ. ಇದನ್ನು ಗ್ರಾಮಸ್ಥರು ಸದ್ಬಳಕೆ ಮಾಡಿಕೊಳ್ಳುವಂತೆ ಕೋರಿದರು. ಆರೋಗ್ಯಕ್ಕೆ ಇವತ್ತು ಆಹಾರ ಎಷ್ಟು ಮುಖ್ಯವೋ ಶುದ್ಧ ನೀರು ಕೂಡ ಅಷ್ಟೇ ಮುಖ್ಯ. ಅದನ್ನು ಮನಗಂಡು ಎಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ 5 ಗ್ರಾಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕಗಳಿಲ್ವೋ ಅಂಥ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡು ಪ್ರತಿ ವರ್ಷ 12 ರಿಂದ 13 ಘಟಕಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ RK ಟ್ರಸ್ಟಿನಲ್ಲಿ ನಿರ್ಧಾರ ಮಾಡಿ ಇವತ್ತು ಇಡೀ ಮಂಡ್ಯ ಜಿಲ್ಲೆಯಲ್ಲಿ 13 ಶುದ್ಧ ನೀರು ಘಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಮನ್ಮೂಲ್ ಮಾಜಿ ಅಧ್ಯಕ್ಷರಾದ BR ರಾಮಚಂದ್ರ, ಗಿರೀಶ್, ಚಿಕ್ಕತಾಯಮ್ಮ, ವಸಂತರಾಜು, ಶಿವಕುಮಾರ್, ಮಂಡೇಶ್ ಗೌಡ, ನಟರಾಜು ಹಾಗೂ ಇನ್ನಿತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭತ್ತ ಖರೀದಿ ಕೇಂದ್ರ ತೆರೆಯಲು ವಿಳಂಬ, ರಾಜ್ಯ ಸರ್ಕಾರದ ಧೋರಣೆಗೆ ವ್ಯಾಪಕ ಖಂಡನೆ. ಮಂಡ್ಯದಲ್ಲಿ ಕೃಷಿ ಮಂತ್ರಿ ಕಚೇರಿ ಎದುರು ಭತ್ತ ರಸ್ತೆಗೆ ಸುರಿದು ಪ್ರತಿಭಟನೆ. ಸುತ್ತೂರು ಜಾತ್ರಾ ರಥಕ್ಕೆ ಮಂಡ್ಯದಲ್ಲಿ ಭವ್ಯ ಸ್ವಾಗತ, ಜಿಲ್ಲಾಧಿಕಾರಿ, ಮಂಡ್ಯ ಶಾಸಕರಿಂದ ವಿಶೇಷ ಪೂಜೆ, ಜಾತ್ರಾ ಉತ್ಸವ ಯಶಸ್ವಿಗೊಳಿಸಲು ಮನವಿ. ಡೆತ್ ಸ್ಪಾಟ್ ಆಗುತ್ತಿರುವ ಪಾಂಡುಪುರ ಪಟ್ಟಣ, ವಿಲ್ಲಿಂಗ್ ಸವಾರರಿಂದ ಅಪಘಾತ ಹೆಚ್ಚಳ, ವಿದ್ಯಾರ್ಥಿಗಳು ಪೋಷಕರಿಗೆ ಆತಂಕ. ಜನವರಿ 10ರಿಂದ ಕಟ್ಟು ಪದ್ಧತಿಯಂತೆ ನೀರು ಬಿಡುಗಡೆಗೆ ನಿರ್ಧಾರ, ICC ಸಭೆಯ ನಂತರ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ, ರೈತರ ಜೊತೆ ನಾವಿದ್ದೇವೆ ಎಂಬ ಭರವಸೆ. ಸವಿತ ಸಮುದಾಯದ ಸಾಧಕರಿಗೆ ಅಭಿನಂದನೆ, ವಿದ್ಯಾರ್ಥಿಗಳಿಗೆ ಆತ್ಮೀಯ ಪ್ರತಿಭಾ ಪುರಸ್ಕಾರ, ಸಾಧನೆ ಮಾಡಿದ ನಂತರ ಜನ್ಮ ದಿನಾಚರಣೆ ಮಾಡಿ ಎಂದ ರವಿಕುಮಾರ್ ಗಣಿಗ. ಸಿದ್ದೇಗೌಡನದೊಡ್ಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ, ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಸ್ಥಾಪನೆ, ಸದ್ಬಳಕೆಗೆ ಉಪಾಧ್ಯಕ್ಷ ರಘುನಂದನ್ ಮನವಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸುವರ್ಣ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.